ಖಂಡಿತ ಗೌರವಿಸ್ತೇನ್ರಿ. ನೀವೇನೇ ನಿರ್ಧಾರ ತಗೊಂಡ್ರು ಸರಿಯಾಗೇ ಇರುತ್ತೆ. ಇದಕ್ಕೆ ನನ್ ಸಂಪೂರ್ಣ ಒಪ್ಪಿಗೆ ಇದೆ. ಏನ್ ಮಾದೇವ, ಪ್ರೇಮ ನಿನ್ನ ಮದುವೆ ಮಾಡ್ಕೊಳ್ದೆ ಓಡೋಗ್ಬಿಟ್ಲಂತೆ. ನಿನ್ ತಂಗಿನ ನಮ್ ಗರ್ಡನ್ ಕೊಡು, ನನ್ ತಂಗಿನ ನಿನಗ್ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಒಳ್ಳೆ ಆಫರ್ ಕೊಟ್ಟಿದ್ದೆ. ದಿಮಾಗ್ ತೋರಿಸಿ ರಿಜೆಕ್ಟ್ ಮಾಡ್ಬಿಟ್ಟೆ. ನಿನ್ಗಿದೆಲ್ಲ ಆಗ್ಬೇಕಾದ್ದೆ, ಆಗ್ಲಿ ಬಿಡು. ಕಲ್ಯಾಣಿ ಅಮ್ಮ, ನೀವೇ ಯೋಚನೆ ಮಾಡಿ. ಒಂದ್ ಹುಡುಗಿ ಮದ್ವೆ ಮಂಟಪದಿಂದ ಇವನ್ನ ಮದ್ವೆ ಆಗಲ್ಲ ಅಂತ ಓಡೋಗ್ತಾಳೆ ಅಂದ್ರೆ ಇವನ್ ಅದೃಷ್ಟ ಎಷ್ಟು ಎಕ್ಕುಟ್ಟೋಗಿದೆ ಅಂತ. ಇನ್ನು ಕಾಲ ಮಿಂಚಿಲ್ಲ, ಅದೇ ಆಫರ್ನ ವಾಪಸ್ ಕೊಡ್ತಾ ಇದ್ದೀನಿ. ನಮ್ ಗರ್ಡನ್ಗೆ ನಿಮ್ ಹುಡ್ಗಿನ ಕೊಟ್ಟು ಮದ್ವೆ ಮಾಡ್ಕೊಡಿ, ನನ್ ತಂಗಿನ ನಿಮ್ ಹುಡ್ಗನ್ಗೆ ಇದೇ ಮಂಟಪದಲ್ಲಿ ಮದ್ವೆ ಮಾಡ್ಕೊಡ್ತೀವಿ. ಹೇಯ್, ನಾನ್ ಸತ್ರು ಕೂಡ ನೀನ್ ಅನ್ಕೊಂಡಿದ್ದಾಗಲ್ಲ ಕಣ. ನಮ್ಮ ಮದ್ವೆ ಮನೇಲಿ ನಿಮ್ಗೇನ್ರಲ್ಲ ಕೆಲ್ಸ? ಬೇಡ ಕಣ. ಬದುಕಕ್ ಆಸೆ ಇದ್ರೆ ಈಗ್ಲೇ ಇಲ್ಲಿಂದ ಹೋಯ್ತಾ ಇರಿ, ಇಲ್ಲ ಅಂದ್ರೆ ಇಬ್ರು ಅಡ್ಡಡ್ಡ ಕತ್ತರಿಸಿ ಇಲ್ಲೇ ಮೂಟೆ ಬರ್ತೀನಿ. ಆಹಾಹಾ, ಈ ದೃಶ್ಯ ನೋಡೋದಕ್ಕೆ ಅದೆಷ್ಟು ಚೆನ್ನಾಗಿದೆಯೋ. ಇವನ್ ಹೀಗೆ ಆವೇಶ ಮಾಡ್ಕೋಬೇಕು, ಆವೇಶದಲ್ಲಿ ಏನಾದರೂ ಎಡವಟ್ ಮಾಡ್ಕೋಬೇಕು. ಪೊಲೀಸ್ ಅವ್ರು ಬಂದು ಇವನ್ ಕೈಗೆ ಬೇಡಿ ಹಾಕಿ ಊರ್ ಜನದ ಮುಂದೆ ಜೈಲಿಗೆ ಕರ್ಕೊಂಡು ಹೋಗ್ಬೇಕು. ಅದನ್ನ ನಾನು ಕಣ್ತುಂಬ ನೋಡಿ ಖುಷಿ ಪಡ್ಬೇಕು. ನಮ್ಮನ್ನೇ ಕತ್ತರಿಸ್ತೀನಿ ಅಂತೇನೋ, ನೀನು ಗುಂಡಿಗೆ ಇದ್ರ ಬಾರೋ. ನನ್ ಕೈಲಿ ಸಾಯಕ್ಕೆ ಬಂದಿದ್ಯಾ ಕಣ ನೀನು. ನೀವಿಬ್ರು ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ಪೊಲೀಸ್ ಕರ್ಸ್ಬೇಕಾಗತ್ತೆ. ಏಯ್ ಕರ್ಸೋ, ಯಾವನ್ ಬೇಡ ಅಂದಿದ್ದು? ಪೊಲೀಸೇ ಬಂದು ನಂಗೆ ನ್ಯಾಯ ಕೊಡ್ಲಿ. ಈ ಮಾದೇವತ ನನ್ನ ಕೈನ ಕತ್ತರಿಸಿದ್ದು ತಪ್ಪು ನಿಮ್ದೆ. ನನ್ ತಂಗಿನ ಮುಟ್ಟಿ ಮೊದ್ಲು ತಪ್ಪು ಮಾಡ್ದವ್ನು ಯಾವನಲ್ಲ? ಯಾಕ್ರೋ ನಮ್ ಕುಟುಂಬದ ವಿಷಯದಲ್ಲಿ ಅನಾವಶ್ಯಕವಾಗಿ ತಲೆ ಹಾಕ್ತಿದ್ದೀರಾ? ನೋಡಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿಂದ ಆಚೆ ಹೋಗ್ಬಿಡಿ, ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ. ಓಹ್ ಭಾವ, ಈ ದೊಡ್ಡ ಮನುಷ್ಯರಿಗೆ ಆವೇಶ ಬೇರೆ ಬಂದ್ಬಿಡ್ತು ರೀ. ಸ್ವಾಮಿ, ಅವತ್ ನಾವಿಬ್ರು ಗಿಣಿಗ್ ಹೇಳ್ದಂಗೆ ಹೇಳಿದ್ವಿ, ನಿಮ್ ಮಗಳನ್ನ ಈ ಮಾದೇವಂಗ್ ಕೊಡ್ಬೇಡಿ ಅಂತ. ನೀವು ನಮ್ಮ ಮಾತಲ್ಲಿ ಕೇಳ್ತೀರಾ? ಇವತ್ ನೋಡಿದ್ರೆ ಅಪ್ಪನ್ ಮಾತ್ ಮೀರೋದೇ ಇಲ್ಲ ಅನ್ನೋ ನಿಮ್ಮ ಮಗಳು ಎಲ್ರ ಕೈಲೂ ಚೊಂಬ್ಕೊಟ್ಟು ಓಡೋಗ್ಬಿಟ್ಟಿದ್ದಾಳೆ. ಅಲ್ಗೆ ಬಿಗಿ ಹಿಡಿದು ಮಾತಾಡು. ನನ್ ಮಗಳ ಬಗ್ಗೆ ನಿನಗೇನೋ ಗೊತ್ತು? ಗೊತ್ತಾಗಕ್ಕೆ ಏನ್ ಉಳಿದಿದೆ ಬಿಡಿ ಸ್ವಾಮಿ, ಇಡೀ ಊರ್ ಜನಕ್ಕೆ ಗೊತ್ತಾಗಿದೆ. ನಿಮ್ ಮಗಳು ಮದ್ವೆ ದಿನ ಓಡೋಗಿದ್ದಾಳೆ ಅಂದ್ರೆ ಏನ್ರಿ ಅರ್ಥ? ಅವಳು ಯಾವನ್ನೋ ಲವ್ ಮಾಡಿದ್ಲು, ಇವತ್ತು ಅವನ ಜೊತೆ ಓಡೋಗಿದ್ದಾಳೆ ಅಂತ ಅರ್ಥ. ನೀವ್ ಸಮಾಧಾನವಾಗಿರಿ. ನಾಯಿ ಬೊಗಳಿದ್ರೆ ದೇವ್ಲೋಕ ಏನ್ ಹಾಳಾಗಲ್ಲ. ನಮ್ ಮಗಳೇನು ಅನ್ನೋದು ನಮಗ್ ಚೆನ್ನಾಗ್ ಗೊತ್ತು, ಇವ್ರಿಗೇನ್ ಗೊತ್ತು ಮಣ್ಣು.
ಗೊತ್ತಾಗಿರೋದಕ್ಕೆ ಮಾತಾಡ್ತಾ ಇರೋದು. ಇವತ್ತು ಮದ್ವೆ ಮಂಟಪದಿಂದ ಓಡೋಗಿರೋದು ನಮ್ಮನೆ ಹೆಣ್ಮಗಳಲ್ಲ, ನಿಮ್ಮನೆ ಹೆಣ್ಮಗಳು. ಪ್ರೇಮ ಅವ್ರ ಬಗ್ಗೆ ಇನ್ನೊಂದೇ ಒಂದು ಪದ ಆಡಿದ್ರು ನಿನ್ನ ನಾಲ್ಗೆ ಸಿಳಿ ನಾಯಿಗಳಿಗೆ ಹಾಕ್ಬಿಡ್ತೀನಿ. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನ್ಗಿಲ್ಲ. ಪ್ರೇಮ ಅವರು ನನ್ನ ಮದ್ವೆ ಆಗ್ತಾರೋ ಇಲ್ವಾ ನನಗೆ ಚಿಂತೆ ಇಲ್ಲ. ಅವ್ರಿಗೆ ನಾನು ಇಷ್ಟ ಇಲ್ಲ ಅಂದ್ರೆ ನಾನು ಅದನ್ನ ಒಪ್ಕೋತೀನಿ. ಹಂಗಂತ ನೀನ್ ಅವ್ರ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡ್ದೆ ಅನ್ಕೋ, ನಿನ್ನ ಇಲ್ಲೇ ಸಿಗದು ತೋರಣ ಕಟ್ಬಿಡ್ತೀನಿ. ಏಯ್ ಮಾದೇವ, ಇದು 4ನೇ ಸಲ ಕಣೋ ನಿನ್ ಮದ್ವೆ ನಿಲ್ತಿರೋದು. ಬರೀ 4 ಸಲ ಅಲ್ಲ, 40 ಸಲ ನಿನ್ ಮದ್ವೆ ಫಿಕ್ಸ್ ಆದ್ರೂ ಅದನ್ನ ನಿಲ್ಸೋದ್ ನಾವೇನೆ. ನೆನ್ಪಿಟ್ಕೋ, ಯಾವತ್ತು ನಿನ್ ತಂಗಿನ ನನಗ್ ಮದ್ವೆ ಮಾಡ್ಕೊಡ್ತೀಯೋ ಅವತ್ತೇ ನಿನ್ ಮದ್ವೆ ಆಗೋದು. ಅಲ್ಲಿವರೆಗೂ ನಿನ್ ಮದ್ವೆ ಆಗಕ್ಕೆ ಚಾನ್ಸೇ ಇಲ್ಲ. ಯಾಕಪ್ಪ ಇಷ್ಟೊಂದು ದ್ವೇಷ ಇಟ್ಕೊಂಡಿದ್ದೀರಾ? ಯಾಕೆ ನನ್ ಮಗನ ಮೇಲೆ ಇಷ್ಟು ಧಾಗೆ ಸಾಧಿಸ್ತಾ ಇದ್ದೀರಾ? ದೇವ್ರೆ, ಯಾಕೆ ನನಗೆ ಇಷ್ಟೊಂದು ಪರೀಕ್ಷೆ ಮಾಡ್ತಿದ್ಯಾ? ಯಾಕೆ? ಅಕ್ಕ, ಅಮ್ಮ ಮಾತಾಡಮ್ಮ. ದೊಡಮ್ಮ ದೊಡಮ್ಮ, ರಾಮ್ ಏನಾಯ್ತು ಚೆಕ್ ಮಾಡೋ. ಅಮ್ಮ ಶೇ ಅಣ್ಣ, ದೊಡಮ್ಮಂಗ್ ಪ್ಯಾನಿಕ್ ಅಟ್ಯಾಕ್ ಆಗಿದೆ, ಇಂಜೆಕ್ಷನ್ ಕೊಡ್ಬೇಕು. ನಾನು ಹೋಗಿ ತರ್ತೀನಿ. ಅಮ್ಮ 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 ನಿಂದಮ್ಮ ಅಂತ ಕಣಮ್ಮ. ಅಮ್ಮ ಕಣ್ಬಿಡಮ್ಮ. ಅಮ್ಮ ಮಾತಾಡಮ್ಮ. ಹೇ ಕಲ್ಯಾಣಿ, ನೀನ್ ಹೀಗೆ ಚಡ್ಪಡಿಸ್ತಾ ಒದ್ದಾಡಿ ಹಂಗೆ ದೇವ್ರ ಪಾದ ಸೇರ್ಕೊಂಡ್ರೆ ನಾನಂತೂ ಹಬ್ಬ ಮಾಡ್ತೀನಿ. ಅಮ್ಮ ಮಾತಾಡಮ್ಮ. ಅಮ್ಮ 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 ಮಾತಾಡಮ್ಮ. ಅಮ್ಮ ಒಂದೇ ಒಂದ್ಸಲ ಮಾತಾಡಮ್ಮ. ನಾನ್ ಜೀವದವಾಗಿದ್ದು ಏನ್ ಪ್ರಯೋಜನ? ನನ್ ಬದುಕಿ ಏನ್ ಸಾಧಿಸ್ಬೇಕಾಗಿದೆ? ನನ್ ಕೈಲಿ ನನ್ ಮಕ್ಳು ಮದ್ವೆ ಮಾಡಕ್ಕಾಗ್ಲಿಲ್ಲ. ನನ್ ಬದುಕಿದ್ದು ಏನ್ ಪ್ರಯೋಜನ? ನನ್ ತೋಳ್ ಬದುಕಿರ್ಬಾರ್ದು, ನಾನ್ ಸಾಯ್ಬೇಕು. ಅಮ್ಮ ಅಮ್ಮ ನಿಂದಮ್ಮಯ್ಯ ಅಂತ ನಂಗೆಲ್ಲ ಮಾತಾಡ್ಬೇಡಮ್ಮ. ಅಮ್ಮ ಎಚ್ಚರ ಮಾಡ್ಕೊಳಮ್ಮ. ಅಮ್ಮ ಮಾತಾಡಮ್ಮ. ಅಮ್ಮ ಲೋ ರಾಮ್, ಬೇಗ ಬಾರೋ. ಅಮ್ಮ ನಿಂಗೇನು ಆಗಲ್ಲಮ್ಮ. ಅಮ್ಮ ಧೈರ್ಯವಾಗಿರಮ್ಮ. ದೊಡಮ್ಮ ಎಚ್ಚರ ಮಾಡ್ಕೊಳ್ಳಿ. ದೊಡಮ್ಮ ಮಾದೇವ, ನಾನ್ ಬದುಕಿದನು ಸತ್ತಾಗಿದೆ. ನನ್ನ ಬಿಟ್ಬಿಡಿ, ನನ್ನ ದೇವ್ರ ಪಾದ ಸೇರ್ಕೊಂಡ್ಬಿಡ್ತೀನಿ. ಅಯ್ಯೋ ದೊಡಮ್ಮ, ಯಾಕೆ ಈಗೆಲ್ಲ ಮಾತಾಡ್ತಿದ್ದೀರಾ? ಅಮ್ಮ ನನ್ನಿಂದನೇ ಇದೆಲ್ಲ ಆಯ್ತಿರೋದು. ನನ್ನಿಂದನೇ ನಿನ್ಗೆ ಇಷ್ಟೊಂದು ಕಷ್ಟ. ನಿಂಗ್ ನೋಡಕ್ ಆಯ್ತಿಲ್ಲ ಕಣಮ್ಮ. ನನಗೆ ಮದ್ವೆನು ಬೇಡ, ಏನು ಬೇಡ. ನನಗ್ ನೀನ್ ಮುಖ್ಯ ಕಣಮ್ಮ. ನೀನ್ ಚೆನ್ನಾಗಿರ್ಬೇಕಷ್ಟೇ ನನಗೆ. ನೀನ್ ಮುಖ್ಯ. ಕಲ್ಯಾಣಿ, ಎದೆ ಗುಂದ್ಬೇಡಮ್ಮ. ನಿನ್ ಮಗ ಮಾದೇವನ್ ಮದ್ವೆ
ಖಂಡಿತ ನಡೆಯುತ್ತಮ್ಮ. ಆ ದೇವರೇ ಬಂದ್ರು ಈ ಮದ್ವೆ ನಿಲ್ಸೋದಿಕ್ಕಾಗಲ್ಲ. ಈ ಸತ್ಯನಾರಾಯಣ ಯಾವತ್ತೂ ಮಾತಿಗೆ ತಪ್ಪಿಲ್ಲ ಕಲ್ಯಾಣಿ, ತಪ್ಪೋದೂ ಇಲ್ಲ. ಜೀವ ಕೊಟ್ಟಾದ್ರೂ ತಾನು ಕೊಟ್ಟಿರೋ ಮಾತನ್ನ ಉಳಿಸ್ಕೋತಾನೆ. ಪ್ರೇಮ ಮದ್ವೆ ಮಂಟಪದಿಂದ ಹೋದ್ರೆ ಏನಾಯ್ತಮ್ಮ? ನನಗೆ ಇನ್ನೊಬ್ಳು ಮಗಳಿದ್ದಾಳೆ. ನನ್ನ ಮೊದಲೇ ಮಗಳು ನನ್ನ ಮಾತು ಉಳಿಸ್ತಿದ್ರೆ ಏನಂತೆ, ನನ್ನ ಎರಡನೇ ಮಗಳು ಕಾವ್ಯ ನನ್ನ ಮಾತನ್ನು ಉಳಿಸ್ತಾಳೆ. ಕಲ್ಯಾಣಿ, ಇದೇ ಮುಹೂರ್ತದಲ್ಲಿ, ಇದೇ ಮಂಟಪದಲ್ಲಿ, ಇದೇ ಜನಗಳ ಸಮ್ಮುಖದಲ್ಲಿ ನನ್ನ ಎರಡನೇ ಮಗಳು ಕಾವ್ಯನ ನಿನ್ನ ಮಗ ಮಹಾದೇವನಿಗೆ ದಾರೆ ಎರೆಕೊಡು. ಶಾರದಾ, ನಿನ್ನನ್ನು ಒಂದು ಮಾತು ಕೇಳದೆ ನನ್ನ ನಿರ್ಧಾರ ತಗೊಂಡಿದ್ದೀನಿ. ಆ ನನ್ನ ನಿರ್ಧಾರನ ನೀನು ಗೌರವಿಸ್ತೀಯ ಅಂತ ನಂಬಿದ್ದೀನಿ. ಖಂಡಿತ ಗೌರವಿಸ್ತೇನ್ರಿ. ನೀವೇನೇ ನಿರ್ಧಾರ ತಗೊಂಡ್ರು ಸರಿಯಾಗೇ ಇರುತ್ತೆ. ಇದಕ್ಕೆ ನನ್ ಸಂಪೂರ್ಣ ಒಪ್ಪಿಗೆ ಇದೆ. ಅಪ್ಪ, ನಾನು ಅಕ್ಕನ ಎಲ್ಲಾ ಕಡೆ ಹುಡುಕ್ದೆ, ಅವಳು ಎಲ್ಲೂ ಸಿಗ್ಲಿಲ್ಲ. ನಂಗೆ ಭಯ ಆಗ್ತಿದೆಪ್ಪ.